ದೇವಬಾರೋ ಸ್ವಾಮಿ ಮಲೆಯ ಮದೇವಬಾರೋ ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವಬಾರೋ ಸ್ವಾಮಿ ಮಲೆಯ ಮದೇವಬಾರೋ ಬಳಲಿರುವೆನೋ ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ಬಾಳಲ್ಲಿ ಬಲು ನೊಂದು ಬಳಲಿರುವೆನೋ ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ನೀರಂದು ನನ್ನೊಮ್ಮೆ ಹರಸೆಂದು ಬೇಡುವೆ ದೇವ ಮದೇವಬಾರೋ ಸ್ವಾಮಿ ಮಲೆಯ ಮದೇವಬಾರೋ ದೇವ ಮದೇವಬಾರೋ ಸ್ವಾಮಿ ಮಲೆಯ ಮದೇವಬಾರೋ ಏಳೇಳು ಮಲೆಯ ಮೆರೆ
ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಎಂ ಕೃಷ್ಣಪ್ಪ ಅವರು ಇದೀಗ ಸ್ವಾಗತ ನುಡಿಗಳಿಗಾಗಿ ತಮ್ಮ ಮುಂದೆ. ಮಾನ್ಯ ಶಾಸಕರಾದಂಥ ಶ್ರೀ ಎಂ ಕೃಷ್ಣಪ್ಪ ಅವರು ವೇದಿಕೆ ಮುಂಭಾಗ ಆಗಮಿಸಿ ಸ್ವಾಗತ ನುಡಿಗಳನ್ನ ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡುತ್ತೀನಿ. ಸ್ವಾಗತ ಭಾಷಣಕ್ಕಾಗಿ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಎಂ ಕೃಷ್ಣಪ್ಪನವರು ಇದೀಗ ತಮ್ಮ ಮುಂದೆ. ಅವರೊಬ್ಬರಿಗೆ ಸನ್ಮಾನ. ತೋಗೂರು ಪಂಚಾಯಿತಿಯ ಎಲ್ಲ ಹಿರಿಯರೇ, ಸ್ನೇಹಿತರೇ, ಎಲ್ಲ ಪಕ್ಷದ ಮುಖಂಡರೇ, ನಾಯಕರೇ, ನಿಮ್ಮೆಲ್ಲರ ನಮ್ಮೆಲ್ಲರ ಗ್ರೇಟರ್ ಬೆಂಗಳೂರನ್ನ ಮಾಡಿ ನಮ್ಮ ಪಟ್ಟಣ ಪಂಚಾಯಿತಿ ತೋಗೂರು ಪುರಸಭೆಗಳನ್ನ ಎಲ್ಲವನ್ನ ಗ್ರೇಟರ್ ಬೆಂಗಳೂರು ಮಾಡಿ ಬಹಳಷ್ಟು ಶ್ರಮೆಯಿಂದ ರಾಜಕೀಯದಲ್ಲಿ 35-40 ವರ್ಷದಿಂದ ಎಲ್ಲ ಹಂತದಲ್ಲಿ ಎಲ್ಲ ವಿಷಯಗಳನ್ನ ಗರ್ಗತ ಮಾಡಿಕೊಂಡು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಂದಿನ ಮುಖ್ಯಮಂತ್ರಿಗಳಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತೊಂದು ದಿನ ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ. ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಉಪಮುಖ್ಯಮಂತ್ರಿಗಳ ಜೊತೆ ಮೆಟ್ರೋನಲ್ಲಿ ಪ್ರಯಾಣವನ್ನ ಮಾಡಿ ಮೆಟ್ರೋನು ಇವತ್ತೊಂದು ದಿನ ಎಲೆಕ್ಟ್ರಾನಿಕ್ ಒಂದ್ಸಂದ್ರಿಕೆ ತರುವಂತಹ ಕಾರ್ಯಕ್ರಮವನ್ನು ಮಾಡಿದರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಾಂತರ, ನಮ್ಮ ಕ್ಷೇತ್ರದ ಮುಖಾಂತರ ಅವರಿಗೆ ಸನ್ಮಾನವನ್ನ ಮಾಡೋದಕ್ಕೆ ಎಲ್ಲರ ಪ್ರೀತಿಯಿಂದ ಕೈ ಜೋಡಿಸಿ ಕೇಳ್ಕೊಂತೀವಿ. ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತ ಕೋರೋಣ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾನ್ಯ ಶಾಸಕರಂತ ಶ್ರೀ ಎಂ ಕೃಷ್ಣಪ್ಪನವರು ಗೌರವಿಸುವುದರ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ತಮ್ಮ ಜೋರು ಚಪ್ಪಾಳೆಯೊಂದಿಗೆ. ಜೊತೆಯಲ್ಲಿ ಹೊಸೂರು ರಸ್ತೆಯಿಂದ ಸಿಲಿಕ್ ಫಾರ್ಮ್ವರೆಗೂ, ಸಿಲಿಕ್ ಫಾರ್ಮ್ನಿಂದ ಹೆಬ್ಬಾಳಿವರೆಗೂ ಟನೆಲ್ ರಸ್ತೆಯನ್ನು ಮಾಡ್ತಿರೋದಕ್ಕೆ ನಮ್ಮ ಕ್ಷೇತ್ರದಿಂದ ಬಹಳ ಹೆಮ್ಮೆಯಿಂದ, ಬಹಳ ಸಂತೋಷವಾಗಿ ಈ ಒಂದು ಯೋಜನೆಯನ್ನ, ಅವರ ಕಲ್ಪನೆಯನ್ನ, ನಿರೀಕ್ಷೆಯನ್ನ ಬೆಂಗಳೂರು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಇವತ್ತು ಟನೆಲ್ ಮಾಡ್ತಿದ್ದಾರೆ ಅದು ಬಹಳ ಯಶಸ್ವಿ ಆಗಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಜೊತೆಯಲ್ಲಿ ನಮ್ಮ ತೋಗೂರು ಪಂಚಾಯಿತಿ ಮತ್ತು ಪರತ್ನ ಹೋದಪ್ಪ ಒಂದು ನಿಮಿಷ ನಾನು ಮಾತಾಡ್ತೇನೆ. ಏನು ಮಾಡುವ ಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ನಾಯಕರಲ್ಲಿ ಒಂದು ಮನವಿ, ಎಲೆಕ್ಟ್ರಾನಿಕ್ ಸಿಟಿಗೆ ಕಮರ್ಷಿಯಲ್ ಅಲ್ಲಿ ಕಾವೇರಿ ನೀರು ಬರ್ತಾ ಇದೆ. ಅದು 24 ಗಂಟೆಯಲ್ಲಿ 8 ಗಂಟೆ ಕಾಲ ಕಾವೇರಿ ನೀರು ಎಲೆಕ್ಟ್ರಾನಿಕ್ ಸಿಟಿಗೆ ಬರ್ತಾ ಇದೆ. ಇನ್ನು 16 ಗಂಟೆ ಕಾಲ ಪೈಪ್ ಲೈನ್ ಖಾಲಿ ಇದೆ. ತಮ್ಮಲ್ಲಿ ಮನವಿಯನ್ನ ಮಾಡೋದೇನೆಂದ್ರೆ, ಅವರು LC ಆದವರು ನಮಗೆ ಟ್ಯಾಂಕರ್ ಮುಖಾಂತರ ಕೊಡ್ತಾ ಇದ್ದಾರೆ, ನೀರು ಸಾಕಾಗ್ತಿಲ್ಲ. ಜೊತೆಯಲ್ಲಿ ರೆಸಿಡೆನ್ಷಿಯಲ್ ರೇಟಲ್ಲಿ ಕೊಟ್ರೆ ಆ ಉಳಿದಂತ 16 ಗಂಟೆನಲ್ಲಿ ಒಂದು 8 ಗಂಟೆ ಕಾಲ ನಮಗೆ ಪಂಚಾಯತಿಗೆ, ಪುರಸಭೆಗೆ ಕೊಟ್ರೆ, ಟ್ಯಾಂಕರ್ಗಳಿಗೆ ಕಾವೇರಿ ನೀರನ್ನ ಕೊಟ್ರೆ ತಮ್ಮ ಪಾದಗಳಿಗೆ ನಮಸ್ಕಾರವನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಹಳ ಅತ್ಯುತ್ತಮವಾದಂತ ಕೆಲಸ ಇದು. ಜೊತೆಯಲ್ಲಿ ಇವತ್ತೊಂದು ದಿನ ನಮ್ಮ ತೋಗೂರು ಪಂಚಾಯತಿ ಎಲ್ಲ ಕಡೆ ಬೃಹತ್ತಾರವಾಗಿ ಬೆಳೀತಾ ಇದೆ. ಗ್ರೇಟರ್ ಬೆಂಗಳೂರು ಸಾಹೇಬ್ರೆ ಮಾಡಿದ್ದೀರಾ, ಅರ್ಜೆಂಟ್ ಆಗಿ ನಮಗೆ STPಗಳನ್ನ ಮಾಡಿದ್ರೆ ಹತ್ತಿರದಲ್ಲಿರುವಂತಹ ಕೆರೆಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಜೊತೆಯಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಬಹಳ 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 ಸಂತೋಷ ಆಗಿದೆ. ಮತ್ತೆ ತಮ್ಮನ್ನ ಭೇಟಿ ಮಾಡಿ ಎಲ್ಲ ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ
ಸಾಹೇಬರು ಅರ್ಜೆಂಟ್ ಇರೋದ್ರಿಂದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಮಾಡ್ತೀವಿ. ಶಂಕುಸ್ಥಾಪನೆ ಕಾರ್ಯಕ್ರಮ ದೊಡ್ಡ ತೋಗೂರು ಪಟ್ಟಣ ಪಂಚಾಯಿತಿಯ ನೂತನ ಕಚೇರಿ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ನೆರವೇರ್ತಾ ಇದೆ. ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಈ ಒಂದು ಕಾರ್ಯಕ್ರಮಕ್ಕೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ಸಿರಿನುಡಿಯ ಕೋರ್ತಾ ಇದ್ದೀನಿ. ಪ್ರೀತಿಯ ಸ್ವಾಗತವನ್ನ ಕೋರೋಣ ಶ್ರೀ ಎಂ ಕೃಷ್ಣಪ್ಪನವರು, ಮಾನ್ಯ ಶಾಸಕರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅವರಿಗೆ ಗೌರವಿಸುವುದರ ಮೂಲಕ ಸ್ವಾಗತವನ್ನ ಕೋರೋಣ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಅವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇವೆ. ಶ್ರೀ ಎಂ ಕೃಷ್ಣಪ್ಪನವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹಾಗೆ ವಿಧಾನ ಪರಿಷತ್ನ ಮಾನ್ಯ ಶಾಸಕರುಗಳಂತಹ ಶ್ರೀ ಎಚ್ ಎಸ್ ಗೋಪಿನಾಥ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಶ್ರೀ ರಾಮೋಜಿ ಗೌಡ ಅವರು ಕೂಡ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನ ಗೌರವಿಸುವುದರ ಮೂಲಕ ಕೋರ್ತಾ ಇದ್ದೀನಿ ಬಂಧುಗಳೇ. ಮಾನ್ಯ ವಿಧಾನ ಪರಿಷತ್ನ ಶಾಸಕರಾದಂತಹ ಶ್ರೀ ರಾಮೋಜಿ ಗೌಡರವರಿಗೂ ಕೂಡ ಪ್ರೀತಿಯ ಸ್ವಾಗತ ಗೌರವಿಸುವುದರೊಂದಿಗೆ, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಹಾಗೆ ಆರ್ ಕೆ ರಮೇಶ್ ಅವರಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಶ್ರೀ ಆಂಜನಪ್ಪನವರು ವೇದಿಕೆಯಲ್ಲಿ ಜೊತೆಗಿದ್ದಾರೆ, ಅವರು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಅಂತ ಶ್ರೀ ಆಂಜನಪ್ಪನವರು. ಶ್ರೀ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಶ್ರೀ ಮಂಜುನಾಥ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಬಂಧುಗಳೇ, ಇದೀಗ ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಉದ್ಘಾಟನಾ ಭಾಷಣಕ್ಕಾಗಿ ವೇದಿಕೆ ಮುಂಭಾಗ ಬರಮಾಡ್ಕೊಳ್ಳೋಣ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮುಂದೆ ಉದ್ಘಾಟನಾ ನುಡಿಗಳಿಗಾಗಿ. ಎಲ್ಲರಿಗೂ ನಮಸ್ಕಾರ. ಕೂತ್ಕೊಡ್ರಿ. ಕೂತ್ಕೊಡ್ರಲ್ಲ, ಕೈ ಬೀಸ್ತಾ ಇದ್ದೀರಲ್ಲ. ಬಂಧುಗಳೇ, ವೇದಿಕೆಯಿರುವಂತ ನಮ್ಮ ಸ್ಥಳೀಯ ಶಾಸಕರು, ಮಿತ್ರರಂತ ಕೃಷ್ಣಪ್ಪನವರೇ, ನಮ್ಮ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿ ವಿಧಾನ ಪರಿಷತ್ತಿನ ಸದಸ್ಯರಂತ ಗೋಪಿನಾಥ್ರವರೇ, ರಾಮಾಜಿ ಗೌಡ್ರೆ ವಿಧಾನ ಪರಿಷತ್ತಿನ ಸದಸ್ಯರು, ರಮೇಶ್ ರವರೇ ನಮ್ಮ ಬೆಂಬಲಿನ ಮಾಜಿ ಅಧ್ಯಕ್ಷರು, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಈ ಭಾಗದ ಮಾಜಿ ಕಾರ್ಪೊರೇಟರ್ ಜಿಲ್ಲಾ ಪಂಚಾಯತ್ ಕಾರ್ಪೊರೇಟರ್ ಅಂಜನಪ್ಪನವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಇತರ ಗಣ್ಯರೇ, ಈ ಬೆಂಗಳೂರು ದಕ್ಷಿಣ ತಾಲೂಕಿನ ತೊಗೂರು ಪಟ್ಟಣ ಪಂಚಾಯಿತಿಯ ಎಲ್ಲ ಬಂಧು ಭಗಿನಿಯರೇ, ಇವತ್ತು ನೂತನವಾದಂತಹ ನಿಮ್ಮ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕೆ
ಶಂಕುಸ್ಥಾಪನೆ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಈ ಭಾಗದಲ್ಲಿ ಬಹಳ ಹತ್ತಿರದಿಂದ ಬಲ್ಲೆ. ಇದು ಬೆಂಗಳೂರು ನಗರ, ಇತಿಹಾಸ ಇದೆ. ಪಕ್ಕದಲ್ಲೇ ಎಲೆಸಿಟ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಆವತ್ತಿನ ಕಾಲದಲ್ಲಿ ನಾನೇ ಅದನ್ನ ಎಲೆಸಿಟ ಅಂತ ಹೇಳಿ ಕಾನೂನನ್ನ ಕೆಲವು ಒತ್ತಡದ ಮೇಲೆ ತಂದೆ. ನಮ್ಮ ಶಾಸಕರು ಮತ್ತು ಅನೇಕ ಲೀಡರ್ಸ್, ಕೃಷ್ಣಪ್ಪನವರು ಮತ್ತು ಮುಖಂಡರು ಸರಿಯಾಗಿ ಟ್ಯಾಕ್ಸ್ಗಳನ್ನು ನಮ್ಮ ಪಂಚಾಯತಿಗಳಿಗೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಅವರು ನನಗೆ ಅನೇಕ ಬಾರಿ ನನಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ. ನಾನು ಚುನಾವಣಾ ದೃಷ್ಟಿಯಿಂದ, ರಾಜಕೀಯದ ದೃಷ್ಟಿಯಿಂದ ನಾನು ಮಾಡ್ತಾ ಇಲ್ಲ. ಈ ಗ್ರೇಟರ್ ಬೆಂಗಳೂರು ಮಾಡಿ 5 ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಗವರ್ನರು ಸಮ್ಮತಿ ಕೊಟ್ಟು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಅಂಗೀಕಾರವಾಗಿ ಸುಪ್ರೀಂ ಕೋರ್ಟಲ್ಲಿ ಕೂಡ ನಾನು ಎಲೆಕ್ಷನ್ ಮಾಡ್ತೀನಿ ಅಂತೇಳಿ ಅಫಿಡವಿಟ್ ಅನ್ನ ಫೈಲ್ ಮಾಡಿದ್ದೇವೆ. ಯಾವ ಕಾರಣಕ್ಕೂ ನಾವು ಎಲೆಕ್ಷನ್ ನಡೆಸುವುದಿಲ್ಲ. 31ನೇ ತಾರೀಕು ಅಕ್ಟೋಬರ್ ಒಳಗೆ ಇದರ ರೂಪರೇಷೆಗಳೆಲ್ಲ ಕೂಡ ಎಷ್ಟು ವಾರ್ಡ್ ಬರಬೇಕು, ಏನು ಬರಬೇಕು ಅಂತೇಳಿ ತೀರ್ಮಾನ ಆಗ್ತದೆ. ಈ ಮಧ್ಯದಲ್ಲಿ ನಿಮ್ಮ ಶಾಸಕರು ಮತ್ತು ನಮ್ಮ ಮುಖಂಡರುಗಳೆಲ್ಲ ಸೇರಿ ಇದು ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಬೇಕು ಅಂತೇಳಿ ನನ್ನ ಹತ್ರ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಅವಶ್ಯಕತೆ ಇದೆ, ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ. ನಮ್ಮ ಆನೇಕಲ್ ಶಾಸಕರಂತ ಶಿವಣ್ಣವರು ಕೂಡ ಈ ವಿಚಾರವನ್ನ ಅನೇಕ ಬಾರಿ ನನಗೆ ಪ್ರಸ್ತಾವನೆ ಮಾಡಿದ್ದಾರೆ. ರಮೇಶ್ ಅವರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಡಿ ಕೆ ಸುರೇಶ್ ಅವರು ಕೂಡ, ನಿಮ್ಮ ಮಾಜಿ ಸಂಸತ್ ಸದಸ್ಯರು ಕೂಡ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅದೆಲ್ಲ ಹೊಸದಾಗಿ ದಕ್ಷಿಣ ಏನು ಬೆಂಗಳೂರು ನಗರ ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ, ಅದಕ್ಕೆಲ್ಲ ಕೂಡ ಹೊಸ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲೇ ಸೇರಬೇಕು ಅಂತ ಕೂಡ ನನ್ನ ಹತ್ರ 16 ಬಾರಿ ಚರ್ಚೆಯನ್ನು ಕೂಡ ಮಾಡಿ ಈಗಾಗಲೇ ಅದಕ್ಕೆ ನೀಲನಕ್ಷೆಯನ್ನು ನಾವು ತಯಾರು ಮಾಡಿದ್ದೇವೆ. ಸದ್ಯಕ್ಕೆ ಏನು ಕಾರ್ಪೊರೇಷನ್ ಒಳಗಡೆ ಇದೆ, ಈಗ ಹಳೆ ಕಾರ್ಪೊರೇಷನ್ ಆ ಎಲೆಕ್ಷನ್ ಆಗ್ತದೆ. ನಿಮ್ಮ ಬಹಳ ವರ್ಷದಿಂದ ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ನಾವು, ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು. ಇದಕ್ಕೆ ನಾನು ನಿಮ್ಮ ಎಲೆಕ್ಷನ್ ಮಾಡಬೇಕು ಅನ್ನೋದಕ್ಕೆ ನಾನು ಬದ್ಧ ಇದ್ದೇನೆ. ಮುಂದಕ್ಕೆ ಕಾರ್ಪೊರೇಷನ್ ಚುನಾವಣೆಯ ವ್ಯಾಪ್ತಿಯ ಗಮನದಲ್ಲಿ ಇಟ್ಕೊಂಡೆ ಇದಕ್ಕೂ ಕೂಡ ಎಲೆಕ್ಷನ್ ಅನ್ನ ಕೂಡಲೇ ಅದಕ್ಕೆ ಮಾಡಲಿಕ್ಕೆ ಎಲ್ಲ ತರದ ಕ್ರಮವನ್ನ ಕೈಗೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ಹೇಳ್ತೇನೆ. ಹೊಸ ಪಟ್ಟಣ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಎರಡು ಸಮಾನತೆಯಿಂದ ಮುಂದಕ್ಕೆ ಹೋಗ್ಬೇಕಾಗ್ತದೆ. ಏಕೆಂದ್ರೆ ನಿಮ್ಮನ್ನ ನಾವು ದೂರ ಇಡ್ಲಿಕ್ಕೆ ಆಗುದಿಲ್ಲ. ನೀವು ಬೆಂಗಳೂರಿನ ದಕ್ಷಿಣದ ಕಾರ್ಪೊರೇಷನ್ ವ್ಯಾಪ್ತಿಲೇ ನಿಮ್ಮನ್ನು ಕೂಡ ನಾವು ಸೇರಿಸಲೇಬೇಕಾಗ್ತದೆ. ಈಗ ನೀರಿನ ವಿಚಾರದಲ್ಲಿ ಈಗಾಗಲೇ ಸುರೇಶ್ ಅವರು ಹಿಂದೆ ನನ್ನ ಹತ್ರ ಪ್ರಸ್ತಾವನೆ ಮಾಡಿ ಸ್ಯಾಂಕ್ಷನ್ ಮಾಡಿಸಿದ್ರು. ಈಗ ನಮ್ಮ ಕೃಷ್ಣಪ್ಪನವರು, ಗೋಪಿನಾಥ್ ಮತ್ತು ನಮ್ಮ ಎಲ್ಲ ರಮೇಶ್ ಆದಿಯಾಗಿ, ರಾಮಾಜೇಗೌಡರು ಆದಿಯಾಗಿ ಈ ನೀರನ್ನ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಇದು ಕೂಡ ನಾನು ಕೂಡಲೇ ಇನ್ನೊಂದು ವಾರದಲ್ಲೇ ಒಂದು ಮೀಟಿಂಗ್ ಮಾಡಿ ಇದಕ್ಕೂ ಕೂಡ ಕಾವೇರಿ ನೀರನ್ನ ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕೂಡ ನಾನು ಸರಿಪಡಿಸ್ತೇನೆ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬೆಂಗಳೂರು 5 ಎಲೆಕ್ಷನ್ ನಿಲ್ಲಿಸುವುದಿಲ್ಲ. ನಿಮ್ಮಲ್ಲಿರುವಂತಹ ಏನು ಹೊಸದಾಗಿ ನಾವು ರಚನೆ ಮಾಡಿದ್ದೇವೆ, ಪಟ್ಟಣ ಪಂಚಾಯಿತಿ ಸಿಎಂಸಿಗಳನ್ನ ಏನ್ ಮಾಡಿದ್ದೇವೆ, ಜನಸಂಖ್ಯೆ ದೊಡ್ಡ ಬೆಳೆದಿದೆ, ಅದನ್ನೆಲ್ಲ ಕೂಡ ಮುಂದಿನ ದೃಷ್ಟಿಯಿಂದ ನಿಮ್ಮ ಭಾಗವನ್ನ ಎಕ್ಸ್ಟೆಂಡ್ ಮಾಡಿ ಬೆಂಗಳೂರು ನಗರದ ಕಾರ್ಪೊರೇಷನ್ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆಲ್ಲ ಕೂಡ ನೀವು ಇದ್ದೀರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಈಗಾಗಲೇ 28 ಕೋಟಿ ರೂಪಾಯಿ ವೆಚ್ಚದ ಅನೇಕ ಕಾಮಗಾರಿಗಳನ್ನ ಈ ಒಂದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಮತಿ ಕೂಡ ನಾನು ಕೊಟ್ಟಿದ್ದೇನೆ. ದೊಡ್ಡತೋಗೂರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಈಗ ಮುಂದಕ್ಕೆ ಈಗ ಬೋರ್ಡ್ ಇದೆ. ಬಹುಶಃ ಇನ್ನು ಮುಂದಕ್ಕೆ ಆದಷ್ಟು ಜಲ್ದಿ ಅದು ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ ಅಂತ ಅದ್ರ ಒಳಗಡೆ ಬೋರ್ಡ್ ಸೇರ್ಕೊಳ್ತದೆ ಅನ್ನೋದು ಒಂದು ವಿಶ್ವಾಸ ನನಗಿದೆ. ಸೊ ಅದಕ್ಕೆಲ್ಲ ನೀವು ಅದಕ್ಕೆ ಮಾನಸಿಕವಾಗಿ ನೀವು ತಯಾರಾಗಬೇಕು. ನಾನಿನ್ನ ಪಂಚಾಯತಿಲೇ ಇದ್ದೀನಿ ಅದನ್ನೆಲ್ಲ ಬಿಟ್ಬಿಡಿ. ನೀವು ಜನ ಕಂದಾಯನೂ ಕಟ್ಟಬೇಕು, ನೀರು ತಗೋಬೇಕು, ಇದನ್ನ ಅಭಿವೃದ್ಧಿನೂ ಆಗಬೇಕು. ನೀವು ಕೂಡ ನಗರದಲ್ಲಿದ್ದೀನಿ ಅಂತ ನಿಮ್ಗೆ ಹೆರಿಮೆ ಇರಬೇಕು. ಸೊ ಹೊರಗಡೆಯಿಂದ ಬಂದಂತ ಜನಸಂಖ್ಯೆ ಕೂಡ ವೋಟರ್ ಲಿಸ್ಟ್ಗೂ ಜನಸಂಖ್ಯೆಗೂ ಕೂಡ ಬೇಕಾದಷ್ಟು ವ್ಯತ್ಯಾಸಗಳು ಕೂಡ ಇದೆ. ಬಟ್ ಪ್ರಾಮಾಣಿಕವಾಗಿ ವೋಟರ್ ಲಿಸ್ಟ್ನ ಮುಂದಕ್ಕೆ ಅದನ್ನ ಸರಿ ಮಾಡ್ಕೊಳ್ಳೋಣ. ನೀವು ಎಲ್ಲ ಒಬ್ರು ಒಂದೇ ಓಟು, ಬೆಂಗಳೂರಲ್ಲಿರೋನು ಇಲ್ಲಿ ಓಟು, ಇಲ್ಲಿರೋನು ಅಲ್ಲಿ ಓಟು, ಅದಕ್ಕೆಲ್ಲ ಅವಕಾಶ ಕೊಡಕ್ಕೆ ಹೋಗಬೇಡಿ. ಇದನ್ನ ಮಾಡಿ ಮುಂದಕ್ಕೆ ಇವತ್ತು ಈಗಾಗಲೇ ನಾವು 10ನೇ ತಾರೀಕು ಪ್ರಧಾನಮಂತ್ರಿಗಳು ನಿಮ್ಮ ಈ ಭಾಗಕ್ಕೆ ಬರ್ತಾ ಇದ್ದಾರೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಏನು ರೈಲ್ ಏನಿತ್ತು ಮೆಟ್ರೋ ಅದನ್ನು ಕೂಡ ಈಗ ಯೆಲ್ಲೋ ಲೈನ್ ಬರ್ತಾ ಇದೆ. ನಿಮ್ಮ ಆಸ್ತಿ ಮೌಲ್ಯವು ಕೂಡ ಈ ಮುಂದಕ್ಕೆ ಜಾಸ್ತಿ ಆಗ್ತದೆ. ಮುಂದಕ್ಕೆ ಇನ್ನೂ ಜಾಸ್ತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಟ್ರಾಫಿಕ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ತೀರ್ಮಾನ ಮಾಡಿದ್ದೇವೆ. ನಾನು ಮುಂದಕ್ಕೆ ಎಲೆಸಿಟ ಒಳಗಡೆ ಫ್ಲೈಓವರ್ ಮಾಡೋದು ಕೂಡ ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ನಾನು 2-3 ದಿನ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಬಂದು ನಾನು ನೋಡಿದೆ. ಇಲ್ಲಿರುವಂತ ಜನಸಂಖ್ಯೆ ಇತ್ತಲ್ಲ, ಸಾಯಂಕಾಲದೊತ್ತು ಬ್ರಿಗೇಡ್ ರೋಡ್ಗಿನ ಏನು ಕಡಿಮೆ ಇಲ್ಲ, ಆ ರೀತಿ ಈ ಭಾಗದಲ್ಲಿ ಇತ್ತು. ಸೊ ಅದಕ್ಕೆ ಎಲೆಸಿಟ ಅವ್ರ ಕೈಲಿ ಅವರೇ ಫ್ಲೈಓವರ್ಗಳು ಮಾಡಬೇಕು. ಫ್ಲೈಓವರ್ ಮಾಡಲಿಲ್ಲ ಅಂದ್ರೆ ನಾನು ಕಾರ್ಪೊರೇಷನ್ ವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡು ಅದು ಏನು ಮಾಡಬೇಕು ಅನ್ನೋದನ್ನು ನಾನೀಗ ಬಾಯ್ ಬಿಟ್ಟು ನಾನು ಹೇಳಕ್ ಹೋಗುದಿಲ್ಲ. ಟ್ಯಾಕ್ಸ್ ಕೂಡ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕಲೆಕ್ಷನ್ ಆಗ್ತಾ ಇದೆ, ಎಲ್ಲ ಇಂಡಸ್ಟ್ರೀಸ್ ಅವರೆಲ್ಲ ಅದೇ ವ್ಯಾಪ್ತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಇವತ್ತು IT ಕಂಪ್ನಿಗಳೆಲ್ಲ ಯಾವ ರೀತಿ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಆ ರೀತಿ ಅದೇ ವ್ಯಾಪ್ತಿಯಲ್ಲಿ ಈಗ ಮಾದೇವ್ ಅಂತ ಹೇಳುದಿಲ್ಲ, ಈ ಕೆಲವರು ಇವ್ರದ್ದು ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ನಾನೇನೋ ಒಂದು ಅವ್ರಿಗೆ ಬೆಳಿಲಿ ಅಂತ ಅವಕಾಶ ಮಾಡಿಕೊಟ್ಟೆ. ಮುಂದಕ್ಕೆ ಇದರ ಬಗ್ಗೆ ಒಂದು ದಿಟ್ಟವಾದಂಥ ತೀರ್ಮಾನ ತೆಗೆದುಕೊಳ್ತೇನೆ. ಈಗಾಗಲೇ ಶಾಸಕರುಗಳೆಲ್ಲ ರಾಮಾಜಿಗೌಡರು ಮತ್ತು ಕೃಷ್ಣಪ್ಪನವರು, ಗೋಪಿನಾಥ್ ಅವರೆಲ್ಲ ಕೂಡ ಅವರು ಅಸೆಂಬ್ಲಿಲೂ ಕೂಡ ಕೌನ್ಸಿಲಲ್ಲೂ ಕೂಡ ಇದರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನನ್ನ ಮುಂದೆ ಮಂಡಿಸಿದ್ದಾರೆ. ಸೊ ಇದೆಲ್ಲ ಕೂಡ ತೀರ್ಮಾನವನ್ನು ಮಾಡಿ ಅನುಕೂಲ ಮಾಡ್ತೀನಿ. ಇದಲ್ಲದೆ ಇವತ್ತು ಅನೇಕ ಹೊಸ ಕಾಮಗಾರಿಗಳಿಗೆ ಕೆಲವು ಬಿಡುಗಡೆ ಮಾಡುವಂಥದ್ದು, ಕೆಲವರಿಗೆ ಸಹಾಯ ಮಾಡುವಂಥದ್ದು ಎಲ್ಲ ಕೂಡ ಇವತ್ತು ಅನುಮೋದನೆಯನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ. ಏನು ನೀವು ಚಿಂತೆ ಮಾಡೋದು ಬೇಡ. ಇವತ್ತು ನನಗೆ ಕ್ಯಾಬಿನೆಟ್ ಇದೆ, 70 ಸಬ್ಜೆಕ್ಟ್ ಇದೆ. ನಾನು ಬರಂಗೇ ಇಲ್ಲ. ಅದು ಯಾಕೆ ಗುರುವಾರ ಶಿಫ್ಟ್ ಮಾಡಿಕೊಟ್ರು, ಅದು ಯಾಕೆ ಟೈಮ್ ಕೊಟ್ಟನೋ ನನಗೆ ಗೊತ್ತಿಲ್ಲ. ಗುರುವಾರ ಸಾಮಾನ್ಯ ಕ್ಯಾಬಿನೆಟ್ ಇರ್ತದೆ. ಈಗಾಗಲೇ ಪ್ರಾರಂಭ ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ನಾನು ಜಾಸ್ತಿ ಹೊತ್ತಿರುವುದಿಲ್ಲ. ಶಾಸಕರು MLCಗಳೆಲ್ಲ ಮುಂದೆ ಕಾರ್ಯಕ್ರಮನ ಮುಂದುವರಿಸ್ತಾರೆ. ಯಾರ್ಯಾರಿಗೆ ಏನೇನು ಫಲಾನುಭವಿಗಳಿಗೆ ಕೊಡಬೇಕು ಅದೆಲ್ಲ ಮಾಡ್ತಾರೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಈಗಾಗಲೇ ಫ್ಲೈಓವರ್ಗಳನ್ನು ಸುಮಾರು 13 ಕಿಲೋಮೀಟರ್ ಫ್ಲೈಓವರು, ಸುಮಾರು 40ಕ್ಕೂ ಹೆಚ್ಚು ಕಿಲೋಮೀಟರ್ ಡಬಲ್ ಡೆಕ್ಕು, ಹೊಸದಾಗಿ ಟನಲ್ ಸಿಂಗಲ್ ಜಂಕ್ಷನ್ವರೆಗೂ ಕೂಡ ಟನಲ್ ಟೆಂಡರ್ ಕೂಡ ಕರೆದಿದ್ದೇವೆ. ಸುಮಾರು 17,000 ಕೋಟಿ ರೂಪಾಯಿ ಟೆಂಡರ್ ಕೂಡ ಕರೆದಿದ್ದೇವೆ. 2 ಭಾಗದಲ್ಲಿ ಈಗಾಗಲೇ ಸುಮಾರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬೆಂಗಳೂರು ನಗರಕ್ಕೆ ಹೊಸ ರೂಪ, ಮುಂದಿನ ಭವಿಷ್ಯಕ್ಕೆ ಬೆಂಗಳೂರಿಗೆ ಈ ಟ್ರಾಫಿಕ್ ದಟ್ಟಣೆ ಯಾವ ರೀತಿ ಅದನ್ನ ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏರ್ಪೋರ್ಟ್ಗೆ, ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ನೆಲಮಂಗಲಗೆ ಇವೆಲ್ಲ ಕೂಡ ಫ್ಲೈಓವರ್ಗಳು ಆಯಿತು. ಮತ್ತು ಕೋಲಾರ ರಸ್ತೆ ಕೂಡ ಒಳ್ಳೆ ಡಬಲ್ ರೋಡ್ ನ್ಯಾಷನಲ್ ಹೈವೇ ಕೂಡ ಆಯಿತು. ಅದಾದ ಮೇಲೆ ಅನೇಕ ಒತ್ತಡಗಳಿತ್ತು. ನಾನು ಕೂಡ ನಾಡಿದ್ದು ಬರುವಂತ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದಾಗ ನಾನು ಇದಕ್ಕೇನು ಅವಶ್ಯಕತೆ ಇದೆ ಅನ್ನೋದನ್ನ ನಿಮ್ಮೆಲ್ಲರ ಪರವಾಗಿ
ಕೆಲವು ವಿಚಾರವನ್ನು ಕೂಡ ಅವರ ಮುಂದೆ ನಾನು ಮಂಡಿಸಲಿದ್ದೇನೆ. ಆ ಹಿನ್ನೆಲೆಯಲ್ಲಿ ತಮ್ಮ ಭಾವನೆಯನ್ನು ಅರ್ಥಕೊಂಡು ನಾನು ಕೆಲಸ ಮಾಡಲಿಕ್ಕೆ ಸಿದ್ಧಿದ್ದೇನೆ. ನೀವೆಲ್ಲರೂ ಕೂಡ ಈ ಸರ್ಕಾರಕ್ಕೆ, ಈ ಡಿ ಕೆ ಶಿವಕುಮಾರ್ಗೆ ನಿಮ್ಮೆಲ್ಲರ ಪಕ್ಷ ಭೇದ ಗಮನದಲ್ಲಿ ಇಟ್ಕೊಳಕ್ ಹೋಗಬೇಡಿ. ಇವತ್ತೇನಾದ್ರು ನಮ್ಮ ಕಾಲದಲ್ಲಿ ಇಂಥದ್ದೊಂದು ಐತಿಹಾಸಿಕ ತೀರ್ಮಾನ ಆಗಲಿಲ್ಲ ಅಂದ್ರೆ ಮುಂದಕ್ಕೆ ಯಾವಾಗ ಕೂಡ ಆಗುವುದಿಲ್ಲ ಅಂದ್ರೂ ಕೂಡ ನನಗೆ ಅರಿವಿದೆ. ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ಇಷ್ಟು ಮಾತ್ರ ಹೇಳಿ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ಶುಭ ಹಾರೈಸಿ, ತಮಗೂ ಕೂಡ ಎಲ್ಲ ವಂದಿಸಿ ಶುಭ ಹಾರೈಸಿ, ನಾನು ಕ್ಯಾಬಿನೆಟ್ಗೆ ಹೋಗೋದ್ರಿಂದ ನನ್ನ ನಿರ್ಗಮನಕ್ಕೆ ತಾವು ಅನುಮತಿಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸೌಲಭ್ಯಗಳ ವಿತರಣೆ ಮಾಡ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪನವರು. ತಮ್ಮೆಲ್ಲರ ಚಪ್ಪಾಳೆ ಬರಲಿ. ಅನೇಕ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳಿಗೆ ಇದೀಗ ಸರ್ಕಾರದ ಸೌಲಭ್ಯ ವಿತರಣೆ ಆಗ್ತಾ ಇದೆ. ಸಾಂಕೇತಿಕವಾಗಿ ವಿತರಣೆ ಮಾಡಿ ತೆರಳುತ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಈಗಾಗಲೇ ತಿಳಿಸಿದ ರೀತಿಯಲ್ಲಿ ಕ್ಯಾಬಿನೆಟ್ ಸಭೆಯಿಂದ ಅವರು ತೆರಳುತ್ತಾರೆ. ಇಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಅವೆಲ್ಲೂ ಕೂಡ ಹಾಗೆ ಆಸೀನರಾಗಿರಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಫಲಾನುಭವಿಗಳಿಗೆ ಮಾನ್ಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪನವರು ಸೌಲಭ್ಯ ವಿತರಣೆ ಮಾಡ್ತಾರೆ. ತಾವು ಯಾರು ಎದ್ದೇಳಬಾರದು, ದಯವಿಟ್ಟು ಕೂತ್ಕೋಬೇಕಾಗಿ ವಿನಂತಿ ಮಾಡಿಕೊಟ್ಟ ಇದೀಗ ಕಂದಾಯ ನಿರೀಕ್ಷಕರಾದ ಸಿದ್ದರಾಜ್ ಅವರು ಫಲಾನುಭವಿಗಳನ್ನ ಬರಮಾಡ್ಕೋಬೇಕಾಗಿ ಮಾಡ್ತೀನಿ. ದಯವಿಟ್ಟು ಫಲಾನುಭವಿಗಳು ವೇದಿಕೆ ಬಲಭಾಗದಿಂದ ಆಗಮಿಸಿ ಎಡಭಾಗದಲ್ಲಿ ನಿರ್ಗಮಿಸಬೇಕು. ಇದೀಗ ಸಿದ್ದರಾಜ್ ಅವರು ತಮ್ಮ ಹೆಸರುಗಳನ್ನ ಕರೀತಾರೆ. ವೇದಿಕೆ ಬಲಭಾಗದಿಂದ ಆಗಮಿಸಿ ಎಡಭಾಗದಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿ. ಮ್ಯೂಸಿಕ್ 2024-25ನೇ ಸಾಲಿನ ಶೇಕಡ 24.10 SCP ಅಂಡ್ TSP ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಬಡವರಿಗೆ ಏಕಕಂತಿನ ಜೀವ ವಿಮೆ LIC ಪಾಲಿಸಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಅನಂತನಾಗ್ ಮಂಜುಳಾ ಎಂ, ಅನಂತನಾಗ್ ಲೇಟ್ ಮುನಿರಪ್ಪ, ಮಂಜುಳಾ ಎಂ ಮುನಿರತ್ನ, ಶ್ರೀಲಕ್ಷ್ಮಿ ಜೆ. ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಅವರು ವೇದಿಕೆ ಬಲಭಾಗ ಬಂದ್ಬಿಡಿ ಸರ್. ಇಲ್ಲಿ ಬಂದ್ಬಿಡಿ ಎಲ್ಲರೂ ಕೂಡ. ಗೌರಮ್ಮ ತಕ್ಷಣ ವೇದಿಕೆ ಮೇಲೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಗೌರಮ್ಮ, ಮಂಜುನಾಥ್, ರೋಹಿಣಿ, ಶಿಲ್ಪ, LIC ಬಾಂಡು, ಅನಂತನಾಗ್, ಮಂಜುಳಾ ಎಂ, ಗೌರಮ್ಮ, ಶ್ರೀನಿವಾಸು, ಮಂಜುನಾಥ್ ತಂದೆ ನಾಗರಾಜು, ರೋಹಿಣಿ ತಂದೆ ದೇವರಾಜು, ಶಿಲ್ಪ ಎನ್, ಅರುಣ್ ಕುಮಾರ್, ಶಿಲ್ಪ ಎನ್ ಅರುಣ್ ಕುಮಾರ್. ವೇದಿಕೆ ಬಲಭಾಗ ಸಿದ್ಧ ಇರಿ. ತಮ್ಮ ಹೆಸರು ಕರೆದ ತಕ್ಷಣ ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಿದ್ದರಾಜರ ಹೆಸರು ಕರೆದ ತಕ್ಷಣ ವೇದಿಕೆಗೆ ಬರಬೇಕು. ಸ್ವೀಕರಿಸಿದ ಮೇಲೆ ಹಾಗೆ ಲೆಫ್ಟ್ ಇಂದ ಎಕ್ಸಿಟ್ ಆಗಿ, ನಿಮ್ ಲೆಫ್ಟ್ ಸೈಡ್ ಇಂದ, ಎಡಗಡೆಯಿಂದ. LIC ಬಾಂಡನ್ನ ಪಡೆದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಧನ್ಯವಾದಗಳು. ಇನ್ನುಳಿದಂತೆ ಪೌರ ಕಾರ್ಮಿಕರಿಗೆ LIC ಬಾಂಡ್ ವಿತರಣೆ. ಭೂಮಿಕಾ ಪೌರ ಕಾರ್ಮಿಕರು ಈ ಕಡೆ ಬರ್ಬೇಕೆಲ್ಲ ಬರ್ಬೇಕು. ಭೂಮಿಕಾ ಯಾರು ಹೆಸರು ಕರಿತೀವಿ ಅವ್ರ ವೇದಿಕೆ ಮೇಲೆ ಬರಬೇಕು. ವಿದ್ಯಾರ್ಥಿ ವೇತನ ಪೂರ್ಣಿಮಾ ಪಿ ವಿದ್ಯಾರ್ಥಿ ವೇತನ ವಿತರಣೆ. ಪುಷ್ಪತಾ ಆರ್ ಪುಷ್ಪತಾ ಆರ್ ಪುಷ್ಪಿತಾ ಕುಷ್ಮತಾ ಆರ್ ರಾಮಸ್ವಾಮಿಯವರ ಸುಪುತ್ರಿ. ವಿದ್ಯಾರ್ಥಿ ವೇತನ. ನಿಖಿತಾ ಸಿ
ಚಿನ್ನಪ್ಪ ಅವರ ಸುಪುತ್ರಿ ನಿಖಿತಾ ಸಿ. ರಿಷಾ ಕೆಎಸ್ ತಂದೆ ಸತೀಶ್ ಕುಮಾರ್. ಗಗನವಿ ತಂದೆ ವೆಂಕಟೇಶ್. ಪ್ರವೀಣ ಎಂ ತಂದೆ ಮುನಿರತ್ನ. ಸಿಂಧುಜಸಿ ಚಂದ್ರಪ್ಪ ಎಂ. ಸಿಂಧುಜಸಿ ವಿಕಲಚೇತನ ಅಂಗವಿಕಲರಿಗೆ 4 ಚಕ್ರದ ವಾಹನ ವಿತರಣೆ. ಮಂಜುನಾಥ ಸಿರಿಸ್ವಾಮಿ ಬೆಟ್ಟಾಸನಪುರ. ಅಂಗವಿಕಲರಿಗೆ 4 ಚಕ್ರದ ಬೈಕ್ ವಿತರಣೆ. ಈ ಖಾತಾ ವಿತರಣೆ. ಮುಸ್ತಫ ತಂದೆ ಬಕ್ಷಸಾಬ್ ಬೆಟ್ಟಾಸನಪುರ. ಗೌರಮ್ಮ ಶ್ರೀನಿವಾಸ್ ದೊಡ್ಡತೋಗೂರು. ಈ ಖಾತಾ ಮುಸ್ತಫಾ, ಅದಾದ ನಂತರ ಗೌರಮ್ಮ ಅವರು ವೇದಿಕೆಗೆ ಬರಬೇಕು. ಮುಸ್ತಫಾ. ವಿ ಸೀನಪ್ಪ. ವೆಂಕಟೇಶಪ್ಪ. ದೊಡ್ಡಮಾರಪ್ಪ ಹೊನ್ನೂರಪ್ಪ. ದೊಡ್ಡಮಾರಪ್ಪ ಹೊನ್ನೂರಪ್ಪ. ಚಿಕ್ಕಮಾರಪ್ಪ ಹೊನ್ನೂರಪ್ಪ. ಜ್ಯೋತಿ ಲೇಟ್ ತಂದೆ ಬಜ್ಜಪ್ಪ. ಶೋಭಾ ಬಜ್ಜಪ್ಪ. ಮಹಬೂಬ್ ಪಾಷಾ ಲೇಟ್ ಪ್ಯಾರುಷ ಬೆಟ್ಟಾಸನಪುರ. ಮಹಬೂಬ್ ಪಾಷ್ ತಂದೆ ಪ್ಯಾರುಷ ಬೆಟ್ಟಾಸನಪುರ. ಊಟದ ವ್ಯವಸ್ಥೆ ಇದೆ. ದಯಮಾಡಿ ಸಾರ್ವಜನಿಕ ಬಂಧುಗಳು ಈ ಸ್ಟೇಜಿನ ಬಲಭಾಗದಲ್ಲಿ ನಿಮಗೋಸ್ಕರ ಊಟದ ವ್ಯವಸ್ಥೆಯನ್ನ ಮಾಡಿದೆ. ದಯಮಾಡಿ ನಾಗರಿಕ ಬಂಧುಗಳು ಇಲ್ಲಿ ಊಟದ ವ್ಯವಸ್ಥೆ ಇದೆ, ಬಂದು ಊಟನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಅಜಯ್ ಕುಮಾರ್ ಬನ್ಸಾಲ್ ಇಟಿನ. ಕಿಶೋಲಯ್ಯ ಘೋಷ್ ತಂದೆ ರೂಪಕ್ ಚಂದನ್ ಘೋಷ್. ಅಣ್ಣಪ್ರೆಡ್ಡಿ ತಂದೆ ವೆಂಕಟರೆಡ್ಡಿ. ಇಟಿನ ಮಾವೀರ ಅಪಾರ್ಟ್ಮೆಂಟಿನ ನಾಗರಿಕರಿಗೆ ಈ ಖಾತಾ ವಿತರಣಾ ಕಾರ್ಯಕ್ರಮ ಮನೆ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಯೋಜನಾ ನಿರ್ದೇಶಕರಾದಂಥ ಮಾಧವಿ ಮೇಡಮ್ ಅವರು ಈ ಒಂದು ಈ ಖಾತಾವನ್ನು ವಿತರಣೆ ಮಾಡೋದು ಕೇಳ್ಕೊಳ್ತೀವಿ. ಅಣ್ಣಪ್ಪ ರೆಡ್ಡಿ ಶ್ರೀನಿವಾಸ ರೆಡ್ಡಿ 12 ಸೀರಿಯಲ್ ನಂಬರ್ 12 ಸೀರಿಯಲ್ ನಂಬರ್ 12. ಮಂಜು ಶರ್ಮಾ ತಂದೆ ಮಹೇಶ್ ಕೇಸಿ. ಅದು ಕ್ರಮ ಸಂಖ್ಯೆ 2.
ಇರಿ ಇರಿ ಕರಿತೀನಿ. 20 ಮಂಜು ಶರ್ಮಾ 20. ಮಹೇಶ್ ಕೆಸಿ 21 ಕ್ರಮ ಸಂಖ್ಯೆ 21. ಮಹೇಶ್ ಕೆಸಿ ಕ್ರಮ ಸಂಖ್ಯೆ 21. ನೇಹ ಸಂತಾಲಿಯಾ ಕ್ರಮ ಸಂಖ್ಯೆ 23. ನೇಹ ಸಂತಾಲಿಯಾ ಕ್ರಮ ಸಂಖ್ಯೆ 23. ಸಾಯಿರವಲ್ಲಿ ಅಣ್ಣಪ್ಪ ರೆಡ್ಡಿ ಕ್ರಮ ಸಂಖ್ಯೆ 24. ಎಲ್ಲಿದ್ದಾರೆ? ಮಂಜುಳಾ ವೆಂಕಟರಮಣಪ್ಪ ದೊಡ್ಡತೋಗೂರು. ಕ್ರಮ ಸಂಖ್ಯೆ 27 ಪ್ರಭತ್ ರಂಜನ್ ಕ್ರಮ ಸಂಖ್ಯೆ 27. ಚೈತನ್ಯ ಯಲ್ಲಶೆಟ್ಟಿ 40. ಜಾನಪದ ಕಲತಂಡ ದಯಮಾಡಿ ಸೌಂಡ್ ಅನ್ನು ಕಡಿಮೆ ಮಾಡಿ. ಕ್ರಮ ಸಂಖ್ಯೆ 44 ಮಣಿ ಕಂಚನದಾಸ್ ಆಯ್ತು. ಸೀರಿಯಲ್ ನಂಬರ್ ಕಳೆದ್ಬಿಡಿ. ಈಗ ಸೀರಿಯಲ್ ನಂಬರ್ ತಗೊಂಡು 3 ಆಯ್ತು. ಮೋಮಿತಾ ಚೌಧರಿ ಕಿಶೋಲಿಯಾ ಘೋಷ್. ನೆಕ್ಸ್ಟ್ ಗೌರವ್ ಕಿಚಿ ಪ್ರೇಮ್ ಸಿಂಗ್ ಕಿಚಿ. ಗೌರವ್ ಕಿಚಿ ಸೀರಿಯಲ್ ನಂಬರ್ 4. ಸೀರಿಯಲ್ ನಂಬರ್ 5 ರಾಜೇಶ್ ಮೆಸ್ತಾ. ಯಾವ್ದು ಬರಲ್ಲ ಎಷ್ಟು ಸರಿ ಹೇಳ. ಹಂಸ ಕಿಶೋರ್ ವ್ಯಾಸ್ ಕ್ರಮ ಸಂಖ್ಯೆ 8 ಕಿಶೋರ್ ದಲಪತ್ ರಾವ್ ವ್ಯಾಸ್ ಕ್ರಮ ಸಂಖ್ಯೆ 8. ಕ್ರಮ ಸಂಖ್ಯೆ 9 ಎಸ್ ಮೊಹಮ್ಮದ್ ಇದಾಯತುಲ್ಲಾ ಇಟನಾ ಮಹಾವೀರ. 10 ಮಿತ್ತಲ್ ಅರವಿಂದ್ ಕಟಾರಿ. ನೆಕ್ಸ್ಟ್ ಕ್ರಮ ಸಂಖ್ಯೆ 13 ಸುವಂ ದೇವ್ ಬರ್ಲಿಲ್ವಾ? ಬರ್ಲಿಲ್ಲ ಬಿಡಿ. ಶಿಲ್ಪಾ ಮಲ್ಲಿಕ್ ಕ್ರಮ ಸಂಖ್ಯೆ 14. ಶಿಲ್ಪಾ ಮಲ್ಲಿಕ್. ದೇಶದೀಪ್ ಶ್ರೀವಸ್ತವ ಇಲ್ವಾ? ದೇಶದೀಪ್ ಶ್ರೀವಸ್ತವ ಫ್ಲಾಟ್ ನಂಬರ್ ಡಿ. ಹೌದಾ? ಆನಂದ್ ತ್ಯಾಗರಾಜನ್ ಫ್ಲಾಟ್ ನಂಬರ್ ಡಿ 402. ವಿಮಂಟೋ ಪುರನ್. ರಾಹುಲ್ ಬಂಡೋಪಾಧ್ಯಾಯ ಎಂ ವಿ ನಟರಾಜ್
प्रसन्न कुमार मित्रा, प्रसन्न कुमार मित्रा, अमित विक्रम, अमित विक्रम, पवन कुमार, पवन कुमार तटरवे, पवन कुमार तटरवे, मंजित जयस्वाल H109, मंजित जयस्वाल H109, सुदीप दास H110, सुदीप दास H110, पेनाली तंककाचन, पेनाली तंककाचन H111, H111, रोहित कुमार H203, रोहित कुमार H203, सुबन सौरभ H507, गंगादासु उमा महेश्वरी H601, रजनीश कुमार तटरवे H604, H604, अयित गबा H607, अयित गबा, अयित गबा, सूरज SR I102, सूरज SR I102, माधवी गैब बोइंग I308, मोहम्मद सरफराज अली I494, 38, मोहम्मद सरफराज अली 38, अमित भारद्वाज J101, अमित भारद्वाज 39, सुजीत मन्ना K301, serial number 41, सुजीत मन्ना, शशांक गौरव K605, 42, शशांक, प्रदीप्ता कुमार बौर K403, 43, कल्याणी ईडिगा L111, serial number 45, सुबोध कुमार गौतम L201, सुबोध कुमार गौतम 46, ऋतु प्रिया L306, ऋतु प्रिया 47, प्रसन्न कुमार झा L506, 48, serial number, गौरव कुमार मिश्रा M208, 49, प्राज्ञा सिंह M409, प्राज्ञा सिंह, अभिषेक चक्रवर्ती N410, मूरे, समीर श्रीवास्तव O301, समीर श्रीवास्तव O301, सुन्नी सिंह O305, मयंक कुमार P404, मयंक कुमार 54, ईडिगा त्रिवेणी P405, serial number 55, अलका बंसाल P510, अलका बंसाल
56 ಅದು ಮಿಸ್ಟೇಕ್ ಬಂದಿದೆ ಕೊಡೋದು ಆಗೈತೆ ಪೌರ ಕಾರ್ಮಿಕರಿಗೆ ಬಾಂಡ್ ಕೊಡ್ಬೇಕಲ್ಲ ಮುಗಿದು ಹಾಂ ಎಲ್ಲ ಪೌರ ಕಾರ್ಮಿಕರು ಈ ಬಾಂಡನ್ನ ತೆಗೆದುಕೊಂಡ್ರೆ ಬಿಟ್ಟು ಉಳ್ಕಿಯವ್ರು ಬನ್ನಿ. ಸಿ ಭೂಮಿಕಾ, ಸುನೀಲ್, ಮಡವಾಳಪ್ಪ, ದೊಡ್ಡದೂರು ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಯಾರ್ಯಾರಿಗೆ ಬಾಂಡ್ ಇಶ್ಯೂ ಆಗುತ್ತೆ ನಿಮ್ಮ ಹೆಸರುಗಳೇನಿದೆ ಲಿಸ್ಟಲ್ಲಿ ಅವರೆಲ್ಲ ಡಯಾಗ್ನಲ್ ಬರಬೇಕಾಗಿ ಕೋರಲಾಗಿದೆ. ರೇಖಾ ರೇಖಾ, ಸಿ ಮುತ್ತಮ್ಮ, ಸಿ ಮುತ್ತಮ್ಮ, ಸಿ ಜಯಶ್ರೀ, ಆನಂದ್ ಭಜಂತ್ರಿ, ಎಲ್ ಎಸ್ ರಂಗಸ್ವಾಮಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತೋಗಿರಿನ ಎಲ್ಲ ಗೆಳೆಯರೇ, ಸ್ನೇಹಿತರೆ, ಸಾರ್ವಜನಿಕರ ಬಗ್ಗೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಇದೆ ಅಂದರೆ ಅವರ ರಕ್ತದಲ್ಲಿ ಕಾವೇರಿ ನೀರನ್ನ ಕೊಡುವಂತ ಕೇಳಿದರೆ ಅವರ ರಕ್ತದ ಬರೆದಿರೋದ್ರಿಂದ ಇನ್ನು ಹೆಚ್ಚಿನ ಶ್ರಮ ವಹಿಸಿ ಬೇಗ ನೀರನ್ನು ಕೊಡೋಕೆ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಎಲ್ಲ ಪ್ರಯತ್ನಗಳನ್ನ ಮಾಡಿ ಬೇಗ ನೀರನ್ನ ಕೊಡಿಸ್ತೀವಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಎಲ್ಲ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಮಾಡಿದಂತಹ ಮಾನ್ಯ ಶಾಸಕರಂತ ಶ್ರೀ ಎಂ ಕೃಷ್ಣಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಮಾನ್ಯ ವಿಧಾನ ಪರಿಷತ್ನ ಶಾಸಕರಂತ ಶ್ರೀ ಎಚ್ ಎಸ್ ಗೋಪಿನಾಥ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಮಾನ್ಯ ತಹಶೀಲ್ದಾರ್ ಅವರು, ಬೆಂಗಳೂರು ದಕ್ಷಿಣ ತಾಲೂಕು ಮತ್ತು ಆಡಳಿತಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ ದೊಡ್ಡ ತೋಗೂರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಮಾನ್ಯ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬೆಂಗಳೂರು ನಗರ ಜಿಲ್ಲೆ, ಡಾಕ್ಟರ್ ಎನ್ ಮಾಧವಿರವರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಮಾನ್ಯ ಶಾಸಕರು ಮಾನ್ಯ ತಹಶೀಲ್ದಾರ್ ಅವರಿಗೆ ಹಾಗೂ ಮಾನ್ಯ ಯೋಜನಾ ನಿರ್ದೇಶಕರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಶ್ರೀಮತಿ ಅಶ್ವಿನಿ ಜಿ, ಮಾನ್ಯ ತಹಶೀಲ್ದಾರ್ ಅವರು, ಬೆಂಗಳೂರು ದಕ್ಷಿಣ ತಾಲೂಕು ಹಾಗೂ ಆಡಳಿತಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ ದೊಡ್ಡ ತೋಗೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಶಾಸಕರು ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಶ್ರೀಮತಿ ಅಶ್ವಿನಿ ಜಿ ರವರಿಗೆ. ಅಲ್ಲಿ ನಾಗರಿಕರು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ಬೇಕು ಗೌರವ ಸಮರ್ಪಣೆ ಮಾಡಲಿಕ್ಕೆ. ಹಾಗೆ ಮಾನ್ಯ
ಡಾಕ್ಟರ್ ಎನ್ ಮಾಧವಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ವಿ. ಮಾನ್ಯ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬೆಂಗಳೂರು ನಗರ ಜಿಲ್ಲೆ, ಮಾನ್ಯ ಶಾಸಕರು ಅವರಿಗೆ ಗೌರವ ಸಮರ್ಪಣೆ ಮಾಡಲಿದ್ದಾರೆ. ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ ಡಾಕ್ಟರ್ ಎನ್ ಮಾಧವಿ ಅವರು. ಮಾನ್ಯ ಶಾಸಕರಾದಂತಹ ಶ್ರೀ ಎನ್ ಕೃಷ್ಣಪ್ಪನವರಿಂದ ಅವರಿಗೆ ಗೌರವ ಸಮರ್ಪಣೆ. ಹಾಗೆ ಶ್ರೀ ಸುರೇಶ್ ಆರ್, ಕಾರ್ಯಪಾಲಕ ಅಭಿಯಂತರರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬೆಂಗಳೂರು ನಗರ ಜಿಲ್ಲೆ. ಧನ್ಯವಾದಗಳು ಡಾಕ್ಟರ್ ಮಾಧವಿ ಅವರಿಗೆ. ಶ್ರೀ ಸುರೇಶ್ ಆರ್, ಕಾರ್ಯಪಾಲಕ ಅಭಿಯಂತರರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬೆಂಗಳೂರು ನಗರ ಜಿಲ್ಲೆ. ಹಾಗೆ ಶ್ರೀ ಮಂಜುನಾಥ್ ಟಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ. ಶ್ರೀ ಮಂಜುನಾಥ್ ಟಿ ಅವರ ನಂತರ ಶ್ರೀ ಟಿ.ಕೆ. ನವೀನ್ ಕುಮಾರ್ ಅವರು, ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ, ದೊಡ್ಡ ತೋಗೂರು, ಬೆಂಗಳೂರು ನಗರ ಜಿಲ್ಲೆ. ಇದೀಗ ವೇದಿಕೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದಂತಹ ಶ್ರೀ ಮಂಜುನಾಥ್ ಟಿ, ಹಾಗೆ ಶ್ರೀ ಟಿ.ಕೆ. ನವೀನ್ ಕುಮಾರ್ ಅವರು, ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ, ದೊಡ್ಡ ತೋಗೂರು, ಬೆಂಗಳೂರು ನಗರ ಜಿಲ್ಲೆ. ನಾವು ವೇದಿಕೆಯಲ್ಲಿ ಗಮನಿಸ್ತಾ ಇದ್ವಿ, ಬಹಳ ಪಾರದರ್ಶಕದ ರೀತಿಯಲ್ಲಿ ಬಹಳ ಚುರುಕಾಗಿ ಎಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಮಾನ್ಯ ಮುಖ್ಯಾಧಿಕಾರಿಗಳು. ಅವರಿಗೆ ಶಾಸಕರ ವತಿಯಿಂದ ತಮ್ಮ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಗೌರವ ವಂದನೆಗಳು. ತೋಗೂರಿನ ಪಟ್ಟಣ ಪಂಚಾಯಿತಿಯ ಕಚೇರಿಯನ್ನ ಭೂಮಿ ಪೂಜೆಗೆ ನಮ್ಮ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು ಆಗಿದ್ದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ರು. ಬಹಳ ಸಂತೋಷವಾಗಿ ಭೂಮಿ ಪೂಜೆಯನ್ನು ಮಾಡಿ ನಮ್ಮ ತೋಗೂರು ಮತ್ತು ಕೋನಪ್ಪನಗರ ಪಟ್ಟಣ ಪಂಚಾಯಿತಿಗೆ ಮತ್ತು ಪುರಸಭೆಗೆ ಇರುವಂಥ ಲೈನಲ್ಲೇ ಕಾವೇರಿ ನೀರನ್ನು ಕೊಡಲಿಕ್ಕೆ ಮನವಿಯನ್ನು ಮಾಡಿದ್ದೀನಿ. ಅವರು ಬಹಳ ಉತ್ಸಾಹಕಾರಿಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಸೆಂಬ್ಲಿಯಲ್ಲಿ ಸಿಕ್ಕು ಮಾತಾಡಿ ಸಾಲ್ವ್ ಮಾಡೋಣ ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಆ ಕೆಲಸಕ್ಕೆ ಚಾಲನೆ ಕೊಡೋಕ್ಕೆ ಯಶಸ್ವಿಯಾಗಿ ಕೆಲಸವನ್ನ ಮಾಡ್ತೀವಿ. ಗ್ರೇಟರ್ ಬೆಂಗಳೂರನ್ನ ಸೇರಿಸಬೇಕು. ನಾವು ತೋಗೂರು ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿರುವಂಥ ಕೋನಪ್ಪನಗರ ಪಟ್ಟಣ ಪಂಚಾಯಿತಿ, ಪುರಸಭೆ ಎಲ್ಲ ಸೇರಿಸಬೇಕು ಅಂತಿದ್ವಿ. ಎಲೆಕ್ಟ್ರಾನಿಕ್ ಸಿಟಿಯನ್ನ ಕಾನೂನು ಅಡಿಯಲ್ಲಿ ಚೆಕ್ ಮಾಡಿ ಅದನ್ನು ತಗೊಳ್ಳಿ ಅಂತ ಮನವಿಯನ್ನು ಮಾಡ್ತಿದ್ವಿ. ಅದರ್ವೈಸ್ 20 ವರ್ಷ ಆಗಿದೆ ನಮಗೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿ. ಇವತ್ತು ಬೇರೆ ಕಡೆ ಏನಿದೆ ಅದೇ ರೀತಿ ನಮಗೆ 25% ಟ್ಯಾಕ್ಸ್ ಕೊಡ್ತೀರಾ, 50% ಕೊಡಿ ಅಂತ ಮನವಿಯನ್ನ ಮಾಡ್ತೇವೆ. ಈಗ ಏನು ಕೋನಪ್ಪನಗರ ಮತ್ತು ದೊಡ್ಡ ತೋಗೂರು ಸರ್, ಏನು ಚುನಾವಣೆಗಳು ನಡೆದು 5-6 ವರ್ಷದ ಮೇಲೆ ಆಗೋಯ್ತು. ಅಂದ್ರೆ ಜನ ಇಲ್ಲಿ ಜನಪ್ರತಿನಿಧಿಗಳಿದೆ, ಅಧಿಕಾರಿಗಳಿದೆ, ಸರ್ವಾಧಿಕಾರ, ಹಾಗಾಗಿ ಸಾಕಷ್ಟು ಗೊಂದಲದಲ್ಲೂ ಕೂಡ ಇದ್ದಾರೆ ಸರ್. ಅದರ ಬಗ್ಗೆ ಖಂಡಿತ ಅದ್ರ ಬಗ್ಗೆ ಒಂದು ಮೀಟಿಂಗ್ ಅನ್ನ ತಗೊಂಡು ಅಧಿಕಾರಿಗಳ ಜೊತೆ ಸಾರ್ವಜನಿಕರಿಗೆ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಲಿಕ್ಕೆ ನನ್ನ ನಿಯಮದ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಶಿಸ್ತಿನ ಕ್ರಮವನ್ನು ತಗೊಂತೀನಿ.